ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ತಂದಿರುವಂತಹ ಸಿಂಪಲ್ ವಶೀಕರಣ ವೀಕ್ಷಕರೇ. ಸಿಂಪಲ್ ಆಗಿ ಈ ಒಂದು ಗಿಡಮೂಲಿಕೆಯಿಂದ ನೀವು ಇಚ್ಛೆ ಪಟ್ಟಂತ ಪರಪುರುಷ ಪರ ಮಹಿಳೆಯನ್ನು ನಿಮ್ಮವರನ್ನಾಗಿ ಮಾಡ್ಕೊಳ್ಬಹುದು ವೀಕ್ಷಕರೇ. ಈ ಒಂದು ಗಿಡಮೂಲಿಕೆ ನಮಗೆ ಗೊತ್ತಿಲ್ಲ, ಇದು ನಮ್ಮ ಗುರೂಜಿಗೆ ಗೊತ್ತು. ಎಲ್ಲಿ ಸಿಗುತ್ತೆ, ಯಾವ ಜಾಗದಲ್ಲಿ ಸಿಗುತ್ತೆ ಅಂತ ಆ ಗುರುಗಳನ್ನು ಕೇಳಿ ತಿಳಿದುಕೊಂಡು ಈ ಒಂದು ಕ್ರಿಯೆಯನ್ನು ಮಾಡಿ ವೀಕ್ಷಕರೇ. ಅವರ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ವೀಕ್ಷಕರೇ, ಅವರಿಗೆ ಕಾಲ್ ಮಾಡ್ಕೊಳ್ಳಿ. ಈ ಸೊಪ್ಪಿನ ಹೆಸರು ಅವರು ಹೇಳ್ತಾರೆ, ಇಲ್ಲ ಅವರೇ ತರಿಸಿಕೊಡುತ್ತಾರೆ ವೀಕ್ಷಕರೇ. ಇದು ದಟ್ಟವಾದ ಅರಣ್ಯದಲ್ಲಿ ಸಿಗುವಂತಹ ಒಂದು ಸೊಪ್ಪು ವೀಕ್ಷಕರೇ. ಅದನ್ನು ಮನೆಗೆ ತಂದು ಅದನ್ನು ಜಜ್ಜಿಬಿಟ್ಟು ಅದರಿಂದ ಬಂದಂಥ ರಸವನ್ನು ಆ ವ್ಯಕ್ತಿಗೆ ಕುಡಿಸಿದಲ್ಲಿ ವೀಕ್ಷಕರೇ, ಆ ವ್ಯಕ್ತಿ ನಿಮ್ಮವರಾಗುವುದಂತೂ ಸತಸಿದ್ಧ ವೀಕ್ಷಕರೇ. ಇದನ್ನು 3 ಬಾರಿ ಅವರಿಗೆ ಕೊಟ್ಟು ನೋಡಿ, ಅಥವಾ ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ನೀವು ಹೇಳಿದ ಹಾಗೆ ಕೇಳ್ತಾ ಇಲ್ಲ, ನಿಮ್ಮ ಜೊತೆ ಸಂತೋಷವಾಗಿಲ್ಲ, ಯಾವಾಗಲೂ ಮನೆಯಲ್ಲಿ ಜಗಳ, ಕದನ, ಕಿರಿಕಿರಿ ಹೀಗೆ ಮಾಡ್ತಾ ಇದ್ರೆ ವೀಕ್ಷಕರೇ, ಈ ಒಂದು ಸೊಪ್ಪಿನ ರಸ ಅಥವಾ ಕಷಾಯ ನಿಮಗೆ ಒಳ್ಳೆಯ ರಿಸಲ್ಟನ್ನು ತಂದು ಕೊಡುತ್ತೆ ವೀಕ್ಷಕರೇ. ಈ ಒಂದು ಕಷಾಯವನ್ನು ಅವರಿಗೆ ಕುಡಿಸಿದ್ದಲ್ಲಿ ಅವರು ನಿಮ್ಮವರಾಗುವುದಂತೂ ಸತಸಿದ್ಧ ವೀಕ್ಷಕರೇ. ಇದನ್ನು ಚೆನ್ನಾಗಿ ಕಲ್ಲಿನಿಂದ ಜಜ್ಜಿ ಅದನ್ನು ಸೊಪ್ಪನ್ನು ಸಹ ಅವರಿಗೆ ಗೊತ್ತಾಗದ ಹಾಗೆ ತಲೆಗೆ ಸವರ್ಬೋದು, ಇಲ್ಲ ಜ್ಯೂಸನ್ನು ಸಹ ಅವರಿಗೆ ಕುಡಿಲಿಕ್ಕೆ ಕೊಡ್ಬೋದು ವೀಕ್ಷಕರೇ. ಹೀಗೆ ಕೊಟ್ಟಿದ್ದೇ ಆದಲ್ಲಿ ಆ ವ್ಯಕ್ತಿ ಅದನ್ನು ಸೇವಿಸಿದ್ದಲ್ಲಿ ವೀಕ್ಷಕರೇ, ಕ್ಷಣಾರ್ಧದಲ್ಲಿ ಅವರು ನಿಮ್ಮವರಾಗುವುದಂತೂ ಸತಸಿದ್ಧ. ಅಥವಾ ನಿಮ್ಮ ಮಾತನ್ನು ಕೇಳಲಿಕ್ಕೆ ಅವರು ಯಾವುದೇ ಒಂದು ಮುಂದಾಲೋಚನೆ ಮಾಡದೆ ಎಸ್ ಅಂತ ಹೇಳ್ತಾರೆ ವೀಕ್ಷಕರೇ. ಈ ಒಂದು ಸೊಪ್ಪು ಅಂತಹ ಮಹತ್ವವನ್ನು ಪಡೆದಿದೆ ಮತ್ತು ಯಾರಿಗೂ ಸಹ ಇದರ ಬಗ್ಗೆ ಗೊತ್ತಿಲ್ಲ ವೀಕ್ಷಕರೇ. ಇದನ್ನು ನಮ್ಮ ಗುರುಜಿ ಕೈಯಿಂದ ಮಾಡಿಸಿಕೊಂಡರೆ ಇನ್ನೂ ಒಳ್ಳೆಯದು. ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ತಿಳಿಬೇಕಂದ್ರೆ ನಮ್ಮ ಗುರೂಜಿಗಳ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ವೀಕ್ಷಕರೇ. ಅವರಿಗೆ ಕಾಲ್ ಮಾಡಿ, ಅವರು ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾರೆ. ಖುದ್ದು ಸ್ವತಃ ಅವರೇ ಮಾಡಿಕೊಡುತ್ತಾರೆ ವೀಕ್ಷಕರೇ. ಧನ್ಯವಾದಗಳು.